ಅಡ್ಡ ಮತದಾನ ಬಿಜೆಪಿಯನ್ನು ಕಂಗೆಡಿಸಿದೆ. ಹೀಗಾಗಿ ನೋಡಿದ್ರೆ ಬಿಜೆಪಿಯಲ್ಲಿ ಕಂಪನ ಶುರುವಾಗಿದೆ. ಈಗ ನಿನ್ನೆ ವಿಜೇಂದ್ರ ಮತ್ತು ಅಶೋಕ್ ದೆಹಲಿಗೆ ಹೋಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ಮಧ್ಯಾಹ್ನ 12 ಗಂಟೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ನಿರೀಕ್ಷೆ ಇದೆ. ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಆಗ್ತಾರೆ. ಇಬ್ಬರೂ ಕೂಡ ಮಾಹಿತಿ ಕೊಡಬೇಕು. ಇದು ಯಾರ್ಯಾರು ಕುತ್ತಿಗೆ ಬಂದ್ಬಿಡುತ್ತೋ ಗೊತ್ತಿಲ್ಲ, ಆ ಮಟ್ಟಕ್ಕೆ ಹೋಗಿದೆ. ಎಲ್ಲಿ ಲೋಪ, ಯಾರಿಂದ ಲೋಪ, ಯಾವ ಕಾರಣದಿಂದಾಗಿ ಈ ಲೋಪ, ಏನು ನಡೀತಾ ಇದೆ ರಾಜ್ಯ ಬಿ ಜೆ ಪಿನಲ್ಲಿ. ಚುನಾವಣೆ ನೆಟ್ಟಗಿನ 2 ವರ್ಷ ಇಲ್ಲ ಅಂಥ ಸಂದರ್ಭದಲ್ಲಿ ಈ ರೀತಿಯ ಡೆವಲಪ್ಮೆಂಟ್ಗಳಾದರೆ ಅದರ ಅರ್ಥ ಏನು, ಯಾವ ರೀತಿ ಸಂದೇಶ ರವಾನೆ ಆಗಿದೆ ಸಮಾಜಕ್ಕೆ. ಬನ್ನಿ, ಕಿರಣ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಅಡ್ಡ ಮತದಾನದ ಬಗ್ಗೆ ಇಬ್ಬರೂ ಕೂಡ ಈ ಮಾಹಿತಿ ಕೊಡಲಿಕ್ಕೆ ಹೋಗಿದ್ದಾರೆ ದೆಹಲಿನಲ್ಲಿ. ಏನಾಗುತ್ತೆ ಅಂತ ರಂಗನಾಥ್, ಇವತ್ತು ಇಬ್ಬರು ರಾಜ್ಯ ನಾಯಕರು, ವಿಪಕ್ಷ ನಾಯಕರು ಹಾಗೂ ರಾಜ್ಯಾಧ್ಯಕ್ಷ ಇಬ್ರು ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಅಡ್ಡ ಮತದಾನದ ವಿಚಾರವಾಗಿ ರಾಜ್ಯ ಘಟಕದಿಂದ ಸಲ್ಲಿಕೆ ಆಗ್ಬೇಕಾಗಿರುವಂತಹ ಮಾಹಿತಿಯನ್ನ ಖುದ್ದಾಗಿ ಇಬ್ರು ಕೂಡ ವಿವರಣೆಯನ್ನ ಕೊಡೋರಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಭೇಟಿಯ ಸಂದರ್ಭದಲ್ಲಿ ಕೇವಲ ಇಬ್ಬರು ನಾಯಕರು ಮಾತ್ರ ಅಲ್ಲ, ವಿಧಾನಸಭೆ ವಿಪಕ್ಷ ಮುಖ್ಯ ಸಚೇತಕರು ಮತ್ತು ವಿಧಾನ ಪರಿಷತ್ನ ವಿಪಕ್ಷ ಮುಖ್ಯ ಸಚೇತಕರು ಇಬ್ಬರನ್ನು ಕೂಡ ದೆಹಲಿಗೆ ಕರೆಸಿಕೊಳ್ಳಲ್ಲ. ಹೀಗಾಗಿ ಅವರಿಬ್ಬರು ಕೂಡ ದೆಹಲಿಗೆ ತೆರಳಿದರೆ ಒಟ್ಟು 4 ಜನ ಇವತ್ತು ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡ್ತಾರೆ. ಇಲ್ಲಿ ವರದಿಯ ಸಂದರ್ಭದಲ್ಲಿ ಅಂದ್ರೆ ಮಾಹಿತಿಯನ್ನು ಕೊಡುವಂತ ಸಂದರ್ಭದಲ್ಲಿ ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತ ಶಂಕೆ ಇದೆ, ಆ ಶಂಕೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಖಚಿತವಾದಂತಹ ಮಾಹಿತಿಯನ್ನು ಸದ್ಯಕ್ಕೆ ಅವರಿಗೆ ನೀಡೋದಕ್ಕೆ ಸಾಧ್ಯವಿಲ್ಲ. ಯಾವ ಶಾಸಕರು ಅನ್ನುವಂತ ಒಂದು ಶಂಕೆಯನ್ನ ವ್ಯಕ್ತಪಡಿಸಿ ಅದರ ಆಧಾರದಲ್ಲಿ ಮಾಹಿತಿಯನ್ನು ನೀಡುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ ಅಂದ್ರೆ ND ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದಂತ ಪರಿಣಾಮವಾಗಿ ಆದಂತಹ ಸನ್ನಿವೇಶ ಏನು ನಿರ್ಮಾಣವಾಯಿತು ಮತ್ತು ಸೋಲಿಗೆ ಅದು ಯಾವ ರೀತಿ ಕಾರಣವಾಯಿತು ಅನ್ನುವಂತಹ ರೀತಿಯ ವರದಿಯನ್ನು ಕೂಡ ಇವತ್ತು ನಿತಿನ್ ನಬೀನ್ ಅವರಿಗೆ ರಾಜ್ಯ ಘಟಕದಿಂದ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿವೆ. ಇಲ್ಲಿ ನಿರ್ದಿಷ್ಟವಾದಂತ ಇಂಥವರೇ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ರ ವಿಚಾರದ ಬಗ್ಗೆ ರಾಜ್ಯದ ಘಟಕದ ಬಳಿ ಯಾವುದೇ ರೀತಿಯಿಂದ ಖಚಿತವಾದಂತಹ ಮಾಹಿತಿ ಇಲ್ಲ. ಕೇವಲ ಶಂಕೆಯ ಆಧಾರದಲ್ಲಿ ಇರುವಂತಹ ಮಾಹಿತಿಯನ್ನು ಮಾತ್ರ ಇವತ್ತು ನೀಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅಡ್ಡ ಮತದಾನ ಆಗೋದಕ್ಕೆ ಕಾರಣವೇನಾಯ್ತು, ರಾಜ್ಯ ಘಟಕ ಎಲ್ಲಿ ಎಡವಿತು ಅನ್ನುವಂತ ಒಂದು ವಿಚಾರದ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆಗಳಿವೆ. ಇದರ ಜೊತೆಗೆ ಚುನಾವಣಾ ಏಜೆಂಟ್ಗಳಾಗಿ ಕಾರ್ಯನಿರ್ವಹಣೆ ಮಾಡಿದಂತಹ ವಿಧಾನ ಪರಿಷತ್ನ ವಿಪಕ್ಷ ಮುಖ್ಯ ಸಚೇತಕ N ರವಿಕುಮಾರ್ ಅವರನ್ನು ಕೂಡ ಕರೆಸಿಕೊಳ್ಳಲಾಗಿದೆ. ಇದರ ಜೊತೆಗೆ ವಿಪ್ ಅನ್ನು ನೀಡಿದಂತ ವಿಧಾನಸಭೆ ವಿಪಕ್ಷ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಅವರನ್ನು ಕೂಡ ಕರೆಸಿ ಅವರಿಂದ ಕೂಡ ಇವತ್ತು ವರಿಷ್ಠ ವಿವರಣೆಯನ್ನು ಕೇಳುವಂತ ಸಾಧ್ಯತೆಗಳಿವೆ. ಹಾಗಾಗಿ ಇಲ್ಲಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯ ಘಟಕ ತನ್ನಿಂದ ಎಲ್ಲಿ ತಪ್ಪುಗಳಾಗಿದೆ ಮತ್ತು ಯಾರ್ಯಾರು ಅಡ್ಡ ಮತದಾನ ಮಾಡಿರುವಂತ ಸಾಧ್ಯತೆಗಳಿವೆ ಮತ್ತು ಅಡ್ಡ ಮತದಾನ ಆಗೋದಕ್ಕೆ ಕಾರಣಗಳೇನಾಯ್ತು ಅನ್ನುವಂತ ರೀತಿಯ ಒಂದು ಮಾಹಿತಿಯನ್ನ ಕೊಡುತ್ತಾರೆ ಹೊರತು ನಿರ್ದಿಷ್ಟವಾಗಿ ಇಂತಹದ್ದೇ ಶಾಸಕರು, ನಮ್ಮ ಇಷ್ಟೇ ಶಾಸಕರು, ಇಂತಹದ್ದೇ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕಂದ್ರೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲದೆ ಅದು ಯಾವುದೇ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.